ಚಾಂಪಿಯನ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಹೌ ಐ ಸ್ಕೋರ್ಡ್ 100 ಔಟ್ ಆಫ್ 100 ಇನ್ ಸೋಷಿಯಲ್ ಎಕ್ಸಾಮ್. SSLC ಬೋರ್ಡ್ ಎಕ್ಸಾಮಲ್ಲಿ ಹೇಗೆ ಸ್ಕೋರ್ ಮಾಡ್ಬೋದು ನಿಮಗೆ ಹೇಳ್ತೀನಿ. ನಿಮಗೇನು ಐಡಿಯಾ ಬರ್ತಿಲ್ಲ ಏನು ಮಾಡಬೇಕು ಹೇಗೆ ಕಲಿಬೇಕಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸರಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸರಿಯಾಗಿ ಕೇಳಿ, 0 to ಹೀರೋ ಮಾಡ್ತೀನಿ ಈ ವಿಡಿಯೋದಲ್ಲಿ. ಎಲ್ಲ ಸಬ್ಜೆಕ್ಟ್ಸ್ ಕಂಪೇರ್ ಮಾಡಿದರೆ ಔಟ್ ಆಫ್ ಔಟ್ ಸ್ಕೋರ್ ಮಾಡೋದು ಎಲ್ಲದಕ್ಕಿಂತ ಈಸಿ ಇರೋ ಸಬ್ಜೆಕ್ಟ್ ನಮ್ಮ ಸೋಷಿಯಲ್ ಸಬ್ಜೆಕ್ಟ್. ಯಾಕಂದರೆ ಈ ಸಬ್ಜೆಕ್ಟಿಂದ ನಮಗೆ ಕ್ವಶನ್ಸ್ ಯಾವ್ದು ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ಬೋದು. ಯಾಕಂದರೆ ರಿಪೀಟ್ ಆಗುತ್ತೆ ಎಲ್ಲ ವರ್ಷ ಕ್ವಶನ್ಸ್ ಅಲ್ವಾ. ಸೊ ಹೇಗೆ ಸ್ಕೋರ್ ಮಾಡ್ಬೋದು? ಸಿಂಪಲ್ ಟ್ರಿಕ್. ಟೆಕ್ಸ್ಟ್ ಬುಕ್ ಯಾವುದಕ್ಕೆ MCQs ಆ್ಯಂಡ್ ಮ್ಯಾಪ್ಸ್ ಪ್ಲಸ್ ಇಂಪಾರ್ಟೆಂಟ್ ಕ್ವಶನ್ಸ್, ಪ್ರಿವೈಕ್ಯೂ ಕ್ವಶನ್ಸ್ ಓದಿದರೆ 100 ಔಟ್ ಆಫ್ 100 ನೀವು ಸ್ಕೋರ್ ಮಾಡಬಹುದು ಸೋಷಿಯಲ್ ಎಕ್ಸಾಮಲ್ಲಿ. ನಾವು ಹೇಗೆ ಸ್ಕೋರ್ ಮಾಡ್ಬೋದು ಅದರ ಮೊದಲು ನಿಮಗೆ ನೆನಪಿರಬೇಕು ಏನಂದರೆ, ಸೋಷಿಯಲ್ ಎಕ್ಸಾಮಲ್ಲಿ ನೀವು ಪಾಯಿಂಟ್ ವೈಸ್ ಆಗಿ ಬರೀರಿ. ಪಾಯಿಂಟ್ ವೈಸ್ ಹೇಗೆ ಬರೀಬೇಕು? ಒಂದು ಈ ಸಿಂಬಲ್ ಯೂಸ್ ಮಾಡಿ, ಲೈಕ್ ದಿಸ್ ಆರ್ ಡಾಟ್ ಆರ್ ಆ್ಯರೋ ಯೂಸ್ ಮಾಡಿ ನೀವು ಪಾಯಿಂಟ್ ವೈಸ್ ಆಗಿ ಆನ್ಸರ್ ಬರೀಬೇಕು. ಯಾಕೆ? ಒಂದು ಅದು ಆನ್ಸರ್ ದೊಡ್ಡ ಕಾಣುತ್ತೆ, ಮತ್ತೊಂದು ಕ್ಲಾರಿಟಿ ಇರುತ್ತೆ ಬರೆಯೋದ್ರಲ್ಲಿ. ಒಂದು ಚೆನ್ನಾಗಿ ಅದು ವ್ಯಾಲಿಟರಿ ಒಳ್ಳೆಯಾಗಿ ಕಾಣುತ್ತೆ, ಆಗ ಅವರು ಒಳ್ಳೆ ಮಾರ್ಕ್ಸ್ ಕೊಡ್ಬೋದು, ಮತ್ತು ಕ್ಲೀನಾಗಿ ಕಾಣುತ್ತೆ. ಈ ರೀಸನಿಂದ ನೀವು ಏನು ಮಾಡಬೇಕು? ಪಾಯಿಂಟ್ ವೈಸ್ ಆಗಿ ನಿಮ್ಮ ಆನ್ಸರ್ಸ್ ಬರೀಬೇಕು, ಪ್ಯಾರಾಗ್ರಾಫ್ ಆಗಿ ಅಲ್ಲ. ಓಕೆ, ನಾವು ಸ್ಕೋರ್ ಮಾಡಲಿಕ್ಕೆ ಫಸ್ಟ್ ತುಂಬ ಇಂಪಾರ್ಟೆಂಟ್ ಟೆಕ್ಸ್ಟ್ ಬುಕ್. ಯಾಕಂದರೆ ರೀಡಿಂಗ್ ಕಂಪಲ್ಸರಿ. ಟೆಕ್ಸ್ಟ್ ಬುಕ್ ನೀವು ಓದಲೇಬೇಕು. ಔಟ್ ಆಫ್ ಔಟ್ ನೀವು ಸ್ಕೋರ್ ಮಾಡಬೇಕಾ? ನಿಮ್ಮ ಡ್ರೀಮ್, ನಿಮ್ಮ ಏಮ್ ಇದ್ದರೆ ನೀವು ರೀಡಿಂಗ್ ಮಾಡಬೇಕು. ನಾಟ್ ಒನ್ಸ್, ತುಂಬ ಸಲ ನೀವು ರಿವೈಸ್ ಮಾಡಬೇಕು. ಒಮ್ಮೆ ಓದುವಾಗ ಅಂಡರ್ಲೈನ್ ಮಾಡಿ, ಹೈಲೈಟ್ ಮಾಡಿ ಯಾವ ಕ್ವಶನ್ಸ್ MCQ ಆಗಿ ಕೇಳ್ಬೋದು ಹಾಗೆ ಕ್ವಶನ್ಸ್ ನೀವು MCQ ಹೈಲೈಟ್ ಮಾಡಬೇಕು, ಅಂಡರ್ಲೈನ್ ಮಾಡಬೇಕು. ರಿವೈಸ್ ಇಟ್ ಮಿನಿ ಟೈಮ್ಸ್. ಒಮ್ಮೆ ನೋಟ್ಸ್ ಓದ್ತೀರ, ಅದಾದಮೇಲೆ ವಾಪಸ್ ಟೆಕ್ಸ್ಟ್ ಬುಕ್ ಓದಿ. ಇರುವ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವುದು MCQs ಆಗಿ ಬರ್ಬೋದು, ಯಾವುದು ಒನ್ ವರ್ಡ್ ಆಗಿ ಬರ್ಬೋದು, ಅದನ್ನು ರಿವೈಸ್ ಮಾಡ್ತಾ ಇರಿ. ನೆಕ್ಸ್ಟ್, ಈಗ ಸರಿಯಾಗಿ ನೀವು 1 by 1 ಸೋಷಿಯಲ್ ಯಾವುದು, ಹಿಸ್ಟ್ರಿ, ಕಂಪ್ಯೂಟರ್ಸ್, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್ ಯಾವುದೆಲ್ಲ ಉಂಟು ಅದನ್ನು 1 by 1 ಹೇಗೆ ನೀವು ಕಲಿಬೇಕಂತ ಹೇಳ್ತೀನಿ. ಸರಿಯಾಗಿ ಕೇಳಿ. ಹಿಸ್ಟ್ರಿ, ನಾವು ಹಿಸ್ಟ್ರಿಯಲ್ಲಿ ಡೇಟ್ಸ್ ಆ್ಯಂಡ್ ಇಯರ್ಸ್ ತುಂಬ ಇಂಪಾರ್ಟೆಂಟ್. ಅದರಲ್ಲಿ ಕೆಲವು ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗ್ತಿದ್ದರು, ನನಗೆ ಕೂಡ ಕನ್ಫ್ಯೂಷನ್ ಆಗ್ತಿತ್ತು. ಸೊ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಏನು ಮಾಡಬೇಕಂದಕ್ಕೆ ಎಲ್ಲದನ್ನು ಒಂದು ಪೇಪರಲ್ಲಿ ಬರೀರಿ. ಒಂದು ಪೇಪರ್ ತೆಗೀರಿ, ಎಲ್ಲ ಡೇಟ್ ಮತ್ತು ಯಾವಾಗ ಏನಾಯಿತು, ಇಯರ್ ಏನಾಯಿತು ಹಾಗೆ ಒಂದು ಪೇಪರಲ್ಲಿ ಸರಿಯಾಗಿ ಬರೀರಿ. ಮತ್ತು ಬ್ಯಾಟಲ್ಸ್, ಹೌದು ಹಿಸ್ಟ್ರಿಯಲ್ಲಿ ಬ್ಯಾಟಲ್ಸ್ ಬರುತ್ತೆ, ಆಗ ತುಂಬ ಕನ್ಫ್ಯೂಷನ್ ಆಗುತ್ತೆ, ಯಾವ ಬ್ಯಾಟ್ಲ್ ಆದದ್ದು, ಯಾರು ಇದರಲ್ಲಿ ಕಿಂಗ್ ಆಗಿದ್ದ. ಸೊ ಅದನ್ನು ರಿವೈಸ್ ಮಾಡಬೇಕು. ಆದಷ್ಟು ರಿವೈಸ್ ಮಾಡಿ ಕನೆಕ್ಟ್ ಮಾಡಿ ಕಲಿಬೇಕು. ಸೊ ಮೆಮರೈಸ್ ಇಟ್ ಪ್ರಾಪರ್ಲಿ. ನಾವು ಯು ಕಾಂಟ್ ರೈಟ್ ಯು ಓನ್. ಕರೆಕ್ಟ್. ಹಿಸ್ಟ್ರಿಯಲ್ಲಿ ನೀವು ನಿಮ್ಮ ಸ್ವಂತ ಬರೀಲಿಕ್ಕೆ ಆಗೋದಿಲ್ಲ, ನಿಮ್ಮ ಸ್ಟೋರಿ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಯಾವ ಹಿಸ್ಟ್ರಿ ಆಗಿದೆ ಅದನ್ನೇ ನೀವು ಬರಿಬೇಕು. ಸೊ ಏನು ಮಾಡಬೇಕು? ಅದಕ್ಕೆ ನೀವು ಸರಿಯಾಗಿ ಕಲಿಬೇಕು. ಹೇಗೆ? ಬ್ಯಾಟಲ್ಸ್, ಇಯರ್ಸ್, ಇದನ್ನು ಸರಿಯಾಗಿ ನೆನಪಿಟ್ಟು ಕಲಿತ್ರೆ ನೀವು ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು ಹಿಸ್ಟ್ರಿಯಲ್ಲಿ. ನೆಕ್ಸ್ಟ್ ಬರೋ ಪೊಲಿಟಿಕಲ್ ಸೈನ್ಸ್. ಪೊಲಿಟಿಕಲ್ ಸೈನ್ಸ್ ಈಸಿ ಒನ್, ಫುಲ್ ಥಿಯರಿ. ಸೊ ಅದರಲ್ಲಿ ಕೂಡ ಡೇಟ್ಸ್ ಆ್ಯಂಡ್ ಇಯರ್ಸ್ ಬರುತ್ತೆ, ಅದನ್ನು ಕೂಡ ನೀವು ಒಂದು ಪೇಪರಲ್ಲಿ ಬರೀರಿ. ದಿಸ್ ಅಪ್ಲೈಸ್ ಫಾರ್ ಆಲ್ ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ ಎಲ್ಲದಕ್ಕೂ ಕೂಡ ಈ ಡೇಟ್ ಆ್ಯಂಡ್ ಇಯರ್ಸ್. ಯಾಕಂದರೆ ಇದು MCQs ಆಗಿ ಬರುತ್ತೆ, ಒನ್ ವರ್ಡ್ ಆಗಿ ಬರುತ್ತೆ. ಅದರಲ್ಲಿ ಕೆಲವು ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಆಗುತ್ತಾರೆ. ನಾವು PYQs ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ರಿಪೀಟಾಗಿ ಅದು ಕೇಳ್ತಾ ಇರ್ತಾರೆ. ಸೊ ಅದನ್ನು PYQs ಮತ್ತು ಇಂಪಾರ್ಟೆಂಟ್ ಕ್ವಶನ್ಸನ್ನು ಸರಿಯಾಗಿ ಕಲೀರಿ. ಮತ್ತು ಟೆಕ್ಸ್ಟ್ ಬುಕ್ಕನ್ನು ಕೂಡ ಓದಿ. ಮತ್ತು ಪೊಲಿಟಿಕಲ್ ಸೈನ್ಸ್ ಟೆಕ್ಸ್ಟ್ ಬುಕ್ ಓದೋಕೆ ನಿಮಗೆ ತುಂಬ ಬೋರ್ ಆಗುತ್ತೆ, ಆದರೆ ಯು ನೀಡ್ ಟು ರೀಡ್ ಬಿಕಾಸ್ ಯು ಹ್ಯಾವ್ ನೋ ಅದರ್ ಆಪ್ಷನ್. ಇಫ್ ಯು ವಾಂಟ್ ಟು ಸ್ಕೋರ್ 100 ಔಟ್ ಆಫ್ 100 ಯು ನೀಡ್ ಟು ಡೂ ದ್ಯಾಟ್. ನೆಕ್ಸ್ಟ್, ಸೋಷಿಯಾಲಜಿ ಫುಲ್ ಥಿಯರಿ ಸಬ್ಜೆಕ್ಟ್. ಸೋಷಿಯಾಲಜಿ ಕೂಡ ಫುಲ್ ಥಿಯರಿ ಸಬ್ಜೆಕ್ಟ್, ರಿಲೇಟ್ ಆ್ಯಂಡ್ ಸ್ಟಡಿ. ಯಾಕಂದರೆ ನಿಮಗೆ ಒಮ್ಮೆ ಓದುವಾಗ ನಿಮಗೆ ಅರ್ಥ ಆಗುತ್ತೆ ಎಲ್ಲ ವಿಷಯ ಅಲ್ವಾ. ಮತ್ತು PYQs ಕೂಡ ತುಂಬ ಫೋಕಸ್ ಮಾಡಿ PYQs ಅನ್ನು, ಯಾಕಂದರೆ ರಿಪೀಟ್ ಆಗುತ್ತೆ PYQs. ಮತ್ತು ಸೋಷಿಯಾಲಜಿ ನೀವು ಸ್ವಲ್ಪ ನಿಮ್ಮ ಸ್ವಂತ ಬರಿಬೋದು, ನಿಮಗೆ ಮೈಂಡಲ್ಲಿ ಏನು ಪಾಯಿಂಟ್ಸ್ ಉಂಟು ಅದನ್ನು ಬರಿಬೋದು. ಹಿಸ್ಟ್ರಿಯಲ್ಲಿ ಹಾಗೆ ಅಲ್ಲ. ಸೊ ದಟ್ ಈಸ್ ಒನ್ ಅಡ್ವಾಂಟೇಜ್ ಇನ್ ಸೋಷಿಯಾಲಜಿ. ನೆಕ್ಸ್ಟ್, ಜಿಯೋಗ್ರಫಿ. ನನಗೆ ಐ ಯೂಸ್ ಟು ಹೇಟ್ ಜಿಯೋಗ್ರಫಿ. ರಿಲಿ ಫ್ರ್ಯಾಂಕ್ಲಿ ಐ ಯೂಸ್ ಟು ಹೇಟ್ ಜಿಯೋಗ್ರಫಿ. ನನಗೆ ಅದು ಇಷ್ಟ ಆಗ್ತಿರ್ಲಿಲ್ಲ. ಸೊ ತುಂಬ ನಿಮೋನಿಕ್ಸ್ ಮಾಡಿ ಕಲಿಬೇಕು. ಅದರಲ್ಲಿ ಬರುವ ಎಕ್ಸಾಂಪಲ್ಸ್ ಆಗಲಿ ಅಲ್ಲ, ಎಕ್ಸಾಂಪಲ್ಸ್ ಬರುತ್ತೆ, ಮತ್ತು ನಂಬರ್ಸ್ ತುಂಬ ಬರುತ್ತೆ ಅಲ್ವಾ ಕಲೀಲಿಕ್ಕೆ. ಯಾವುದು ಅದರ ಸೈಜ್, ಮೌಂಟೇನಿದು ಸೈಜ್, ಇಯರ್ ಮತ್ತು ಈ ಸೈಜ್ ಎಲ್ಲ ತುಂಬ ಬರುತ್ತೆ. ಸೊ ಅದನ್ನು ತುಂಬ ನಂಬರ್ಸ್ ಬರುವಾಗ ಅದನ್ನು ಕೂಡ ನೀವು ಒಂದು ಪೇಪರ್ ತೆಗೀರಿ, ಎಲ್ಲ ನಂಬರ್ಸ್ ಒಮ್ಮೆಲೆ ಬರೀರಿ. ಮತ್ತು ಮ್ಯಾಪ್ಸ್ ಕೂಡ PYQs ಅಲ್ಲಿ ಕೇಳ್ತಾರೆ. ಸೊ ಎಲ್ಲ ನೀವು ಗೋತ್ರೂ ಮಾಡಬೇಕು. ಯಾವುದೆಲ್ಲ ಮ್ಯಾಪ್ಸ್ ಡಯಾಗ್ರಾಮ್ಸ್ ಉಂಟು NCERT ಒಮ್ಮೆ ಗೋತ್ರೂ ಮಾಡಿ, ಏನೆಲ್ಲ ಪ್ಲೇಸಸ್ ಎಲ್ಲಿ ಅವರು ಮಾರ್ಕ್ ಮಾಡಿದ್ದಾರೆ ಅಂತ. ಮತ್ತು ನಿಮೋನಿಕ್ಸ್ ನೀವು ಮಾಡಿ ಕಲಿಬೇಕು. ಎಕ್ಸಾಂಪಲ್ಸ್ ಇದೆ, ಅದನ್ನು ನಿಮೋನಿಕ್ಸ್ ಮಾಡಿ, ಸ್ವಂತ ನಿಮೋನಿಕ್ಸ್ ಮಾಡಿ ಮತ್ತು ಕಲಿಯಿರಿ. ಇಲ್ಲದೆ ನೀವು ಯು ವಿಲ್ ಫರ್ಗೆಟ್ ಇಟ್. ಎಕನಾಮಿಕ್ಸ್ ಫುಲ್ ಥಿಯರಿ,
ಸೇಮ್ PYQs ರಿಪೀಟ್ ಆಗುತ್ತೆ, ಸರಿಯಾಗಿ ಕಲೀರಿ. ಮತ್ತು ದಿಸ್ ಇಸ್ ಆಲ್ ಕಾಮನ್. ಎಕನಾಮಿಕ್ಸಲ್ಲಿ ಕಾಮನ್, ನಿಮಗೆ ಸ್ವಲ್ಪ ಐಡಿಯಾ ಇರುತ್ತೆ ಸಬ್ಜೆಕ್ಟ್ ಬಗ್ಗೆ, ಅದನ್ನು ನೀವು ಹೇಗೆ ಆನ್ಸರ್ಸ್ ಆಗಿ ಬರಿಬೇಕಂತ ನೆನಪಿಟ್ಟು ನೀವು ಬರೀರಿ. ನೆಕ್ಸ್ಟ್ ಬಿಸ್ನೆಸ್ ಸ್ಟಡೀಸ್ ವಾಸ್ ಮೈ ಫೇವ್ರೇಟ್. ಯಾಕಂದರೆ ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಗ್ತಿದೆ, ಬಿಕಾಸ್ ವಿ ಕುಡ್ ಯೂಸ್ ದ್ಯಾಟ್ ನಾಲೆಜ್ ಇನ್ ಅವರ್ ಪ್ರಾಕ್ಟಿಕಲ್ ಲೈಫ್. ಸೊ ಫುಲ್ ಥಿಯರಿ, ಫಿಕ್ಸ್ ಕ್ವಶನ್ಸ್ ಅದೇ, ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಲರ್ನ್. ಆ್ಯಂಡ್ ಫಿಕ್ಸ್ಡ್ ಕ್ವಶನ್ಸ್ ಉಂಟು, ಬರ್ತಾ ಎಲ್ಲ ವರ್ಷ ಬರುತ್ತೆ, ಅದನ್ನು ಸರಿಯಾಗಿ ನೀವು ಕಲಿಬೇಕು, ಪಾಯಿಂಟ್ ವೈಸ್ ಆಗಿ ಬರಿಬೇಕು. ನಾವು ಮ್ಯಾಪ್ 100/100 ಸ್ಕೋರ್ ಮಾಡಬೇಕಿದ್ರೆ ಮ್ಯಾಪ್ ತುಂಬಾ ಇಂಪಾರ್ಟೆಂಟ್. ಸೊ ಪ್ರಾಕ್ಟೀಸ್ ಪ್ರಾಪರ್ಲಿ ಇಂಡಿಯನ್ ಮ್ಯಾಪ್ ಹೇಗೆ ಮಾಡಬೇಕು, ಅದರ ಟೆಕ್ನಿಕ್ ಯೂಟ್ಯೂಬಲ್ಲಿ ಉಂಟು, ನೀವು ಹಾಕ್ಬೋದು ಹೌ ಟು ಡ್ರಾ ಇಂಡಿಯನ್ ಮ್ಯಾಪ್ಸ್ ಟ್ರಿಕ್ಸ್ ಅಂತ. ಅದು ಯಾವುದೋ ಸ್ಕೇಲಲ್ಲಿ ಯೂಸ್ ಮಾಡ್ತಾರೆ, ಅದನ್ನು ಯೂಸ್ ಮಾಡಿ ಪ್ಲೀಸ್. ಯಾಕಂದರೆ ಖಾಲಿ ಕೈಯಲ್ಲಿ ಮಾಡಿದ್ರೆ ಸರಿಯಾಗಿ ಬರಲ್ಲ ಅಂತ ಮೆಜರ್ಮೆಂಟ್ ಟ್ರಿಕ್ಸ್ ಯೂಸ್ ಮಾಡಿ. ಮತ್ತು PYQs ಆಲ್ ಮೀನ್ಸ್ ಆಲ್. ಈ ಮ್ಯಾಪ್ಸಲ್ಲಿ ಏನಾಗುತ್ತೆ ಅಂದರೆ, ಯಾವುದೆಲ್ಲ ಮೊದಲು SSLCಯಲ್ಲಿ ಬರ್ತಿತ್ತು ಅದನ್ನು ಕೂಡ ನೀವು ಒಮ್ಮೆ ನೋಡಿ. ಜಸ್ಟ್ ಒನ್ ಬೋರ್ಡ್ ಅಲ್ವಾ, ಅದನ್ನು ನೋಡಿ ಮತ್ತು ಹುಡುಕಿ ಎಲ್ಲಿ ಉಂಟಂತ. ಯಾಕಂದರೆ ಅದು ಕೂಡ ಬರುವ ಚಾನ್ಸಸ್ ಇದೆ. ಐ ಮೀನ್ಸ್ ಆಲ್ ಯಾವುದೆಲ್ಲ PYQs ಬಂದಿದೆ ಮ್ಯಾಪ್ಸಲ್ಲಿ, ಅದನ್ನೆಲ್ಲ ನೀವು ಮಾಡಬೇಕು. ಒಂದು ಪೇಪರ್ ತೆಗೀರಿ, ಎಲ್ಲ ಬರೀರಿ ಮತ್ತು ಎಲ್ಲದನ್ನು ಮಾರ್ಕ್ ಮಾಡಿ, ಬಿಕಾಸ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಪೇಪರ್ ತೆಗೀರಿ, ಮ್ಯಾಪ್ ಮಾಡಿ, ಮತ್ತು ಯಾವುದೆಲ್ಲ ತನಕ ಎಕ್ಸಾಮಲ್ಲಿ ಕೇಳಿದ್ದಾರೆ, ಎಲ್ಲ SSLC ಎಕ್ಸಾಮಲ್ಲಿ ಕೇಳಿದ್ದಾರೆ, PYQs ಆಗಲಿ, ನಿಮ್ಮ ಚಿಕ್ಕ ಚಿಕ್ಕ ಟೆಸ್ಟ್ ಆಗಲಿ, ಎಲ್ಲ ಬರೀರಿ ಮತ್ತು ಇಡಿ. ಯಾಕಂದ್ರೆ ನಿಮಗೆ ಅದು ರಿವೈಸ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ತುಂಬ ಡಯಾಗ್ರಾಮ್ಸ್ ಉಂಟಲ್ವಾ, ಇಂಡಿಯನ್ ಮ್ಯಾಪ್ ಇದೆ ಮತ್ತು ಅದೇ ಪ್ಲೇಸಸ್ ಮಾರ್ಕ್ ಮಾಡಿದೆ, ಅದನ್ನು ಕೂಡ ಗೋ ಥ್ರೂ ಮಾಡಿ. ಯಾಕಂದರೆ ಕ್ವಶನ್ಸ್ ಬಂದರೆ ನೀವು ಕಾನ್ಫಿಡೆಂಟ್ಲಿ ಅದನ್ನು ಬರಿಬೋದು. ಆ್ಯಂಡ್ ಇಷ್ಟೇ. ನೀವು ಸೋಷಲ್ ಹೇಗೆ ಸ್ಕೋರ್ ಮಾಡಬೇಕು ಅದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮಗೆ ಏನೇ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ಐ ವಿಲ್ ಕ್ಲಿಯರ್ ಯುವರ್ ಡೌಟ್ಸ್. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್.